ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಜಗದೀಶ್ ನಡುವಿನಮಠ್, ಸಹಾಯಕ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ. ಇಂದು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ LMS ಯೋಜನೆಯಲ್ಲಿ ತಯಾರು ಮಾಡುವಂತಹ ವಿಡಿಯೋ ಉಪನ್ಯಾಸ ಮಾಲಿಕೆ ಮೂಲಕ ಬೆಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಷಯದ 2ನೇ ಅಧ್ಯಾಯದಲ್ಲಿ ಬರುವಂಥ ರಾಜ್ಯದ ಅಧ್ಯಾಯದ ಒಂದು ಪರಿಕಲ್ಪನೆಗಳಲ್ಲಿ ನಾನು ಈಗ ತಮ್ಮ ಜೊತೆಯಲ್ಲಿ ರಾಜ್ಯದ ಸಿದ್ಧಾಂತಗಳು ಅನ್ನುವಂಥ ಒಂದು ವಿಷಯವನ್ನು ತಮಗೆ ಪರಿಚಯಿಸೋದಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ರಾಜ್ಯ ಅನ್ನುವಂಥ ಅಧ್ಯಾಯದಲ್ಲಿ ಈಗಾಗಲೇ ನಾವು ರಾಜ್ಯ ಎಂದರೇನು, ರಾಜ್ಯ ಅನ್ನುವಂಥ ಪದ ಹೇಗೆ ಉತ್ಪತ್ತಿ ಆಯಿತು, ರಾಜ್ಯದ ಉದ್ದೇಶಗಳೇನಿದೆ, ರಾಜ್ಯದ ಕಾರ್ಯಗಳೇನಿದೆ, ರಾಜ್ಯಶಾಸ್ತ್ರದಲ್ಲಿ ರಾಜ್ಯದ ಮಹತ್ವ ಎಷ್ಟಿದೆ, ರಾಜ್ಯಶಾಸ್ತ್ರದಲ್ಲಿ ರಾಜ್ಯದ ಧ್ಯೇಯೋದ್ದೇಶಗಳೇನಿದೆ, ಇವೆಲ್ಲವೂ ಅಂಶಗಳನ್ನು ಅಧ್ಯಯನ ಮಾಡಿದ್ದೀವಿ. ಮತ್ತು ರಾಜ್ಯ ಅಂತ ಒಂದು ಕರಿಬೇಕಾದ್ರೆ ಅದಕ್ಕೆ ಮೂಲ ಅಂಶಗಳೇನಿರಬೇಕು ಅಂತಲೂ ಕೂಡ ಅಧ್ಯಯನ ಮಾಡಿದ್ದೀವಿ. ಈಗ ನಾವು ರಾಜ್ಯ ಹೇಗೆ ಉಗಮವಾಯಿತು, ರಾಜ್ಯ ಯಾಕೆ ಉಗಮವಾಯಿತು, ರಾಜ್ಯದ ಕಾರ್ಯಗಳೇನು, ರಾಜ್ಯದ ಧ್ಯೇಯೋದ್ದೇಶಗಳೇನು ಅನ್ನುವಂಥ ಒಂದು ಪರಿಕಲ್ಪನೆಯ ಬಗ್ಗೆ ಕೆಲವು ವಿಚಾರಗಳನ್ನು ತಮ್ಮ ಜೊತೆಯಲ್ಲಿ ನಾನು ಹಂಚಿಕೊಳ್ತೀನಿ. ಹಾಗೆ ಈ ಒಂದು ಹಂತವನ್ನು ಅಧ್ಯಯನ ಮಾಡೋದರಿಂದ ಏನು ಉದ್ದೇಶಗಳಿದೆ ಅಂತಕ್ಕಂಥದ್ದು ಕೂಡ ಅರ್ಥೈಸ್ಬೋದು. ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಥಿಯರೀಸ್ ಆಫ್ ಒರಿಜಿನ್ ಆಫ್ ದಿ ಸ್ಟೇಟ್. ಈ ಹಂತವು ವಿದ್ಯಾರ್ಥಿಗಳಿಗೆ ರಾಜ್ಯದ ಉಗಮದ ಸಿದ್ಧಾಂತಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನದಲ್ಲಿ ಬಹಳಷ್ಟು ಸಹಾಯಕವಾಗ್ತಕ್ಕಂಥ ಒಂದು ಪರಿಕಲ್ಪನೆ. ಬಹುಶಃ ಒಂದು ರಾಜ್ಯ ಹೇಗೆ ಉಗಮವಾಯಿತು ಅಂತಕ್ಕಂಥದ್ರ ಬಗ್ಗೆ ಅದರ ಸೈದ್ಧಾಂತಿಕ ವಿಚಾರಧಾರೆಗಳು ನಮಗೆ ಸಾಕಷ್ಟು ಮಾಹಿತಿಗಳನ್ನು, ಸಾಕಷ್ಟು ವೈಚಾರಿಕ ಮೌಲ್ಯಗಳನ್ನು ತಿಳಿಸುವಂಥ ಒಂದು ವಿಶೇಷವಾದಂಥ ಒಂದು ಈ ಅಧ್ಯಾಯದ ಒಂದು ಪರಿಕಲ್ಪನೆ. ಹಾಗೆ ಮತ್ತೊಂದು ಈ ಅಧ್ಯಯನದಿಂದ ನಮಗೆ ಏನು ಫಲಿತಾಂಶಗಳು ಸಿಗುತ್ತೆ ಅಂತಕ್ಕಂಥದ್ದನ್ನು ಹೇಳೋದಾದರೆ, ದೀಸ್ ಸೆಷನ್ಸ್ ಹೆಲ್ಪ್ಸ್ ದ ಸ್ಟೂಡೆಂಟ್ಸ್ ಟು ಗೆಟ್ ದ ನಾಲೆಡ್ಜ್ ಆಫ್ ಥಿಯರೀಸ್ ಆಫ್ ಒರಿಜಿನ್ ಆಫ್ ದಿ ಸ್ಟೇಟ್. ಈ ಒಂದು ಹಂತ ವಿದ್ಯಾರ್ಥಿಗಳಿಗೆ ರಾಜ್ಯದ ಉಗಮದ ಸಿದ್ಧಾಂತಗಳನ್ನು ತಿಳಿದುಕೊಳ್ಳುವುದರ ಮೂಲಕ ಒಂದು ರಾಜ್ಯದ ಬಗ್ಗೆ ಇರುವಂಥ ಒಂದು ಜ್ಞಾನವನ್ನು ಹೆಚ್ಚಿಸ್ತಕ್ಕಂಥ, ಜ್ಞಾನವನ್ನು ಬೆಳೆಸ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಪರಿಕಲ್ಪನೆಗಳನ್ನು ಹೊಂದಿದೆ ಅಂತೇಳಿ. ಬಹುಶಃ ರಾಜ್ಯದ ಉಗಮದ ಸಿದ್ಧಾಂತಗಳು ಅಂತಲೇ ನಮಗೆ ವಿಶೇಷವಾಗಿ ಅಧ್ಯಯನಕ್ಕೆ ಸಿಗ್ತಕ್ಕಂಥದ್ದು. ಅದರ ಒಂದು ರಾಜ್ಯಕ್ಕೆ ಸೈದ್ಧಾಂತಿಕ ತಳಹದಿಯನ್ನು, ಸೈದ್ಧಾಂತಿಕ ಒಂದು ಮೂಲವನ್ನು ರೂಪಿಸ್ತಕ್ಕಂಥ ಒಂದು ಸಿದ್ಧಾಂತಗಳನ್ನು ಈ ಒಂದು ಅಧ್ಯಾಯ ನಮಗೆ ಪರಿಚಯಿಸಿಕೊಡುತ್ತೆ. ಈ ಒಂದು ಹಂತನೂ ಕೂಡ ನಮಗೆ ತಿಳಿಸ್ಕೊಡುತ್ತೆ ಅಂತಕ್ಕಂಥದ್ದು. ಬಹುಶಃ ಈ ಒಂದು ರಾಜ್ಯದ ಉಗಮದ ಸಿದ್ಧಾಂತಗಳು ಅಂದ ತಕ್ಷಣ ನಮಗೆ ಮಹತ್ವದ ರಾಜ್ಯದ ಉಗಮದ ಸಿದ್ಧಾಂತಗಳಿದೆ. ಅದರಲ್ಲಿ ರಾಜ್ಯ ಹೇಗೆ ಉಗಮವಾಯಿತು ಅನ್ನೋದರ ಬಗ್ಗೆ ಅನೇಕ ಸಿದ್ಧಾಂತಗಳಿದೆ. ದೈವಿಕ ಸಿದ್ಧಾಂತ ಇದೆ, ಶಕ್ತಿ ಸಿದ್ಧಾಂತ ಇದೆ, ಆಮೇಲೆ ಕುಟುಂಬ ಸಿದ್ಧಾಂತಗಳಿದೆ, ಸಾಮಾಜಿಕ ಒಪ್ಪಂದ ಸಿದ್ಧಾಂತಗಳಿದೆ, ಅನಂತರ ಐತಿಹಾಸಿಕ ಕ್ರಮವಿಕಾಸ ಸಿದ್ಧಾಂತ ಇದೆ. ಹೀಗೆ ಅನೇಕ ಸಿದ್ಧಾಂತಗಳು. ಎಲ್ಲ ಸಿದ್ಧಾಂತಗಳ ಒಂದು ವಿಮರ್ಶೆ, ಎಲ್ಲ ಸಿದ್ಧಾಂತಗಳನ್ನು ನಾವು ವೈಚಾರಿಕವಾಗಿ ಅಧ್ಯಯನ ಮಾಡಿದಾಗ ಅದರಿಂದ ಆಗ್ತಕ್ಕಂಥ ನಮಗೆ ಅನುಕೂಲಗಳೇನಿದೆ, ಮತ್ತು ಆಯಾ ಕಾಲಘಟ್ಟದಲ್ಲಿ ಆಯಾ ಸಿದ್ಧಾಂತ ಬಹಳಷ್ಟು ಮಹತ್ವವನ್ನು ಪಡೆದಿರತಕ್ಕಂಥ ಒಂದು ಸಿದ್ಧಾಂತಗಳು. ಹಾಗೆ ಈ ಸಿದ್ಧಾಂತಗಳ ವಿವರಣೆಗಳನ್ನು ನಾವು ಸಮಗ್ರವಾಗಿ ಅಧ್ಯಯನ ಮಾಡಿದ್ದೆ ಆದರೆ ರಾಜ್ಯದ ಬೆಳವಣಿಗೆ ಬಗ್ಗೆ, ರಾಜ್ಯದ ಉಗಮದ ಬಗ್ಗೆ ನಾವೊಂದು ನಿರ್ದಿಷ್ಟವಾದಂಥ, ನಿಖರವಾದಂಥ ಒಂದು ಅರ್ಥವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯ ನಂದು. ಹಾಗಾಗಿ ಈ ಸಿದ್ಧಾಂತಗಳ ಮಹತ್ವವನ್ನು ತಿಳ್ಕೊಳ್ಳೋದ್ರಿಂದ ಇಂಪಾರ್ಟೆಂಟ್ ಥಿಯರೀಸ್ ಆಫ್ ಒರಿಜಿನ್ ಆಫ್ ದಿ ಸ್ಟೇಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅಡಿನಲ್ಲಿ ವೇರಿಯಸ್ ಅಟೆಂಪ್ಟ್ಸ್ ಟು ಎಕ್ಸ್ಪ್ಲೈನ್ ಸ್ಟೇಟ್, ಅಂದರೆ ರಾಜ್ಯವನ್ನು ನಾವು ವಿವರಿಸಬೇಕು. ಆನಂತರ ವೇರಿಯಸ್ ಫಿಲಾಸಫರ್ಸ್ ಎಕ್ಸ್ಪ್ಲೈನ್ ಡಿಫ್ರೆಂಟ್ ವೇಸ್, ವಿವಿಧ
ಆಯಾಮಗಳಲ್ಲಿ, ವಿವಿಧ ಘಟ್ಟಗಳಲ್ಲಿ ರಾಜ್ಯವನ್ನು ಹೇಗೆ ನಾವು ರಾಜ್ಯದ ಮಹತ್ವವನ್ನು ತಿಳಿಸ್ತಕ್ಕಂಥದ್ದು, ಮತ್ತು ಯಾವ್ಯಾವ ತತ್ವಜ್ಞಾನಿಗಳು ವಿವಿಧ ದಾರಿಗಳಲ್ಲಿ ನಮಗೆ ಈ ಒಂದು ರಾಜ್ಯದ ಹೋಮದ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ತಿಳಿಸ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ನಮಗೆ ಭಾಳ ಪ್ರಮುಖವಾಗಿರ್ತಕ್ಕಂಥ ದೈವಿಕ ಸಿದ್ಧಾಂತ ಅಂತಕ್ಕಂಥದ್ದು ಏನಪ್ಪ ಅಂದರೆ, ರಾಜ್ಯ ಹೇಗೆ ಸ್ಥಾಪನೆ ಆಯಿತು, ರಾಜ್ಯ ಹೇಗೆ ಉಗಮ ಆಯಿತು ಅಂದ್ರೆ ರಾಜ್ಯ ದೇವರ ಸೃಷ್ಟಿ ಅಂತಕ್ಕಂಥದ್ರ ಬಗ್ಗೆ ನಮಗೆ ವಿಚಾರಗಳನ್ನು ತಿಳಿಸ್ಕೊಡುತ್ತೆ. ಹಾಗೆ ಸಾಮಾಜಿಕ ಒಪ್ಪಂದದ ಒಂದು ಸಿದ್ಧಾಂತ ಏನು ಹೇಳ್ತಿದ್ರೆ, ಮತ್ತು ಇನ್ನೊಂದು ಕಡೆ ರಾಜ್ಯ ದೇವರ ಸೃಷ್ಟಿ ಅಲ್ಲದ ಹೋರಾಟದ ಫಲ ಅಂಥೇಳಿ ಶಕ್ತಿ ಸಿದ್ಧಾಂತ ನಮಗೆ ಆ ವಿಚಾರಗಳನ್ನು ಪರಿಚಯಿಸಿಕೊಡುತ್ತೆ. ಹಾಗೆ ಬರೀ ಹೋರಾಟದಿಂದ ಮಾತ್ರ ರಾಜ್ಯವನ್ನು ಕಟ್ಟಿದೆ ಒಂದು ಒಪ್ಪಂದದ ಫಲ ಅಂಥೇಳಿ ಸಾಮಾಜಿಕ ಒಪ್ಪಂದದ ಸಿದ್ಧಾಂತ ನಮಗೆ ತಿಳಿಸ್ಕೊಡುತ್ತೆ. ಆನಂತರ ಇದು ಬರೀ ಒಪ್ಪಂದದ ಫಲವಲ್ಲ, ಇದು ಕುಟುಂಬದ ವಿಸ್ತರಣೆ ಅಂತೇಳಿ ಕೌಟುಂಬಿಕ ಸಿದ್ಧಾಂತಗಳು, ಒಂದು ಮಾತೃಪ್ರಧಾನ ಕುಟುಂಬ ಸಿದ್ಧಾಂತ, ಇನ್ನೊಂದು ಪಿತೃಪ್ರಧಾನ ಕುಟುಂಬ ಸಿದ್ಧಾಂತ ನಮಗೆ ಕೆಲವು ಮೌಲ್ಯಗಳನ್ನು ತಿಳಿಸ್ಕೊಡುತ್ತೆ. ಹಾಗೆ ಈ ರಾಜ್ಯ ಅಂತಕ್ಕಂಥದ್ದು ದೇವರ ಸೃಷ್ಟಿಯೂ ಅಲ್ಲ, ಸಾಮಾಜಿಕ ಒಪ್ಪಂದದ ಫಲವೂ ಅಲ್ಲ, ಹೋರಾಟದ ಫಲವೂ ಅಲ್ಲ, ಕುಟುಂಬದ ವಿಸ್ತರಣೆಯೂ ಅಲ್ಲ. ಇದು ಐತಿಹಾಸಿಕವಾಗಿ ಹಂತ ಹಂತವಾಗಿ ಕ್ರಮಬದ್ಧವಾಗಿ ವಿಕಾಸವಾದಂಥ ಸಂಸ್ಥೆ ಅಂತೇಳಿ ಐತಿಹಾಸಿಕ ಕ್ರಮ ವಿಕಸನ ಸಿದ್ಧಾಂತ ನಮಗೆ ರಾಜ್ಯದ ಹೋಮದ ಬಗ್ಗೆ ವಿಷಯಗಳನ್ನು ಪರಿಚಯಿಸಿಕೊಡುತ್ತೆ. ಹೀಗೆ ಎಲ್ಲ ವೈಚಾರಿಕ ವಿಚಾರಗಳು, ಸೈದ್ಧಾಂತಿಕ ವಿಚಾರಗಳು ಒಂದು ರಾಜ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಡುವಂಥ ನಿಟ್ಟಿನಲ್ಲಿ ತನ್ನದೇ ಆದಂಥ ಒಂದು ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥ ಒಂದು ಕಲ್ಪನೆಯನ್ನು ನೋಡ್ತೀವಿ. ಹಾಗೆ ಈ ಮಹತ್ವವುಳ್ಳದಂಥ ಒಂದು ಸಿದ್ಧಾಂತಗಳು, ಭಾಳ ವಿಶೇಷವಾದಂಥ ಒಂದು ಸಿದ್ಧಾಂತಗಳು, ಭಾಳ ವಿಶಿಷ್ಟವಾದಂಥ ಒಂದು ಸಿದ್ಧಾಂತಗಳು ಅಂಥೇಳಿ ನಾವು ಗುರುತಿಸ್ತಾ ಹೋಗ್ಬೋದು. ಹಾಗೆ ವೈಶಿಷ್ಟ್ಯತೆ ಮತ್ತು ವಿಶೇಷತೆ ಅಂತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ನಾವು ವಿಶೇಷವಾದಂಥ ಒಂದು ವಿಶಿಷ್ಟತೆಯನ್ನು ಗುರುತಿಸಬೇಕಾದ್ರೆ ಇಲ್ಲಿ ಐತಿಹಾಸಿಕ ಕ್ರಮವಿಕಾಸ ಸಿದ್ಧಾಂತ ಅಂದರೆ ದೈವಿಕ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಮೌಲ್ಯಗಳನ್ನು ಗುರುತಿಸಿಕೊಂಡು, ಶಕ್ತಿ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ವೈಚಾರಿಕ ವಿಚಾರಗಳನ್ನು ಗುರುತಿಸಿಕೊಂಡು, ಆಮೇಲೆ ಕುಟುಂಬ ಸಿದ್ಧಾಂತಗಳಲ್ಲಿ ಬರ್ತಕ್ಕಂಥ ಮೌಲ್ಯಗಳನ್ನು ಅಧ್ಯಯನ ಮಾಡಿಕೊಂಡು, ಆಮೇಲೆ ಐತಿಹಾಸಿಕ ಕ್ರಮವಿಕಾಸ ಸಿದ್ಧಾಂತವನ್ನು ಪ್ರೊಫೆಸರ್ ಬರ್ಗಿಸ್ ರವರು ಪ್ರತಿಪಾದನೆ ಮಾಡಿದ ಹಾಗೆ ಇದೊಂದು ರಾಜ್ಯದ ಉಗಮದ ಸಿದ್ಧಾಂತ. ಇದರ ಒಂದು ಪ್ರತಿಪಾದನೆ ಏನಪ್ಪ ಅಂತಂದರೆ, ರಾಜ್ಯ ದೇವರ ಸೃಷ್ಟಿಯೂ ಅಲ್ಲ, ಹೋರಾಟದ ಫಲವೂ ಅಲ್ಲ, ಸಾಮಾಜಿಕ ಒಪ್ಪಂದವನ್ನು ಅಲ್ಲ, ಕುಟುಂಬದ ವಿಸ್ತರಣೆಯಲ್ಲ, ಇದು ಐತಿಹಾಸಿಕವಾಗಿ ಕ್ರಮಬದ್ಧವಾಗಿ ವಿಕಸನವಾದಂಥ ಒಂದು ಸಂಸ್ಥೆ ಅಂತೇಳಿ ಪರಿಚಯಿಸ್ತಕ್ಕಂಥ ಒಂದು ಸಿದ್ಧಾಂತವನ್ನು ಐತಿಹಾಸಿಕ ಕ್ರಮ ವಿಕಾಸ ಸಿದ್ಧಾಂತ ಅಂತ ಕರೀತಾರೆ. ಈ ಐತಿಹಾಸಿಕ ಕ್ರಮ ವಿಕಾಸ ಸಿದ್ಧಾಂತಕ್ಕೆ ಹಲವಾರು ಕಾರಣಗಳನ್ನು ಕೊಡ್ತಾರೆ. ಯಾವ್ಯಾವ ಕಾರಣಗಳಿಂದ ಒಂದು ರಾಜ್ಯ ಅಂತಕ್ಕಂಥದ್ದು ಬೆಳವಣಿಗೆ ಆಯಿತು, ರಾಜ್ಯ ಉಗಮವಾಯಿತು ಅಂತ ಇದೆ. ಇಲ್ಲಿ ಒಂದು ಸೋಷಿಯಲ್ ಇನ್ಸ್ಟಿಂಕ್ಟ್ ಅಂತೆ, ಸಾಮಾಜಿಕ ಸಹಜ ಪ್ರವೃತ್ತಿಗಳು ಅಂತೇಳಿ. ಅಂದರೆ ಅರಿಸ್ಟಾಟಲ್ ಹೇಳಿರುವ ಹಾಗೆ ಮನುಷ್ಯ ಮೂಲತಃ ಸಮಾಜ ಜೀವಿ ಆಗಿರುವುದರ ಜೊತೆಗೆ ರಾಜ್ಯ ಜೀವಿ ಆಗಿದ್ದಾನೆ ಅಂತಕ್ಕಂಥ ಒಂದು ಆದರ್ಶವನ್ನು, ಒಂದು ಕಲ್ಪನೆಯನ್ನು ನಾವು ಇಟ್ಕೊಂಡು ಮನುಷ್ಯನಲ್ಲಿ ಕೆಲವು ಪ್ರವೃತ್ತಿಗಳು, ಸಾಮಾಜಿಕ ಸಹಜ ಪ್ರವೃತ್ತಿಗಳು ಅಂದರೆ ನಮಗಿಷ್ಟವಾದಂಥ ಉದ್ಯೋಗ, ಸಾಮಾಜಿಕವಾದಂಥ ಬಾಂಧವ್ಯಗಳು, ಸಹಜವಾದಂಥ ಪ್ರವೃತ್ತಿಗಳಿಂದ ಪ್ರಾರಂಭವಾಗಿ ಒಂದು ಸಂಸ್ಥೆ ಹುಟ್ಟುಕೊಂಡಿದೆ ಅಂತಕ್ಕಂಥದ್ದು. ಈಗ ಅನೇಕ ರಾಷ್ಟ್ರಗಳಲ್ಲಿ, ಅನೇಕ ರಾಜ್ಯಗಳಲ್ಲಿ ಕೆಲವು ಪ್ರವೃತ್ತಿಗಳ ಆಧಾರದ ಮೇಲೆ ಕೆಲವು ಸಂಸ್ಥೆಗಳು ಬೆಳವಣಿಗೆ ಆಗಿರ್ತಕ್ಕಂಥ ನಿದರ್ಶನಗಳು ನಮಗೆ ಭಾಳಷ್ಟು ಸಿಗ್ತಾ ಹೋಗುತ್ತೆ. ಹಾಗಾಗಿ ಸಾಮಾಜಿಕವಾಗಿ ಅಂದರೆ ಜನರ ನಡುವೆ ಒಂದಿಷ್ಟು ವೃತ್ತಿಗಳು ಈಗ ಅನೇಕ ರಾಷ್ಟ್ರಗಳಲ್ಲಿ, ಅನೇಕ ರಾಜ್ಯಗಳು ಕೂಡ ವಿಂಗಡಣೆ ಆಗಿರ್ತಕ್ಕಂಥ ನಿದರ್ಶನಗಳನ್ನು ನಾವು ಗಮನಿಸಿದಾಗ ತನ್ನದೇ ಆದಂಥ ವೈಚಾರಿಕವಾದಂಥ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಸಾಮಾಜಿಕ ಸಹಜ ಪ್ರವೃತ್ತಿಯ ಮೌಲ್ಯಗಳನ್ನು ನಾವು ತಿಳ್ಕೊಳ್ತಾ ಹೋಗಬೇಕು. ಹಾಗಾಗಿ ವೃತ್ತಿ, ಅದರ ಒಂದು ಧರ್ಮ, ಅದರ ಒಂದು ಆಚರಣೆಗಳು, ಅದರ ಒಂದು ಪ್ರವೃತ್ತಿಗಳು, ಸಾಮಾಜಿಕ ಸಹಜ ಪ್ರವೃತ್ತಿಯ ಕಾರಣದಿಂದ ಇವತ್ತು ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳು ಉಗಮವಾಗಿರ್ತಕ್ಕಂಥದ್ದು, ರಾಜ್ಯಗಳು ಉಗಮವಾಗಿರ್ತಕ್ಕಂಥ ಒಂದು ನಿದರ್ಶನಗಳು ನಮಗೆ ಬಹಳಷ್ಟು ಅಧ್ಯಯನಕ್ಕೆ ಸಿಗ್ತಾ ಹೋಗ್ತಾ ಇದ್ದಾವೆ. ಆನಂತರ ಎರಡನೇ ಕಾರಣ ಏನಪ್ಪ ಅಂದರೆ ಕಿನ್ಶಿಪ್, ಅಂದರೆ ರಕ್ತ ಸಂಬಂಧ, ಬ್ಲಡ್ ರಿಲೇಷನ್ಶಿಪ್. ಅಂದರೆ ಒಂದು ರಾಜ್ಯ ಅಂತ ಕರಿಬೇಕಾದ್ರೆ ಒಂದು ನಿರ್ದಿಷ್ಟವಾದಂಥ ಭೂಪ್ರದೇಶವನ್ನು ಹೊಂದಿ, ನಿರ್ದಿಷ್ಟವಾದಂಥ ಜನಸಂಖ್ಯೆಯನ್ನು ಹೊಂದಿ,
ಅಲ್ಲಿ ಸಂಘಟಿತವಾಗಿರ್ತಕ್ಕಂಥ ಒಂದು ಜನರ ಗುಂಪು. ಈಗ ರಕ್ತ ಸಂಬಂಧದ ಒಂದು ಕಲ್ಪನೆಗಳು, ಈಗ ರಕ್ತ ಸಂಬಂಧದ ಕಲ್ಪನೆಗಳಲ್ಲಿ ನಾವು ಒಂದು ಉದಾಹರಣೆ ಕೊಡೋದಾದರೆ, ಈಗ ಉದಾಹರಣೆಗೆ ಕೌಟುಂಬಿಕ ಸಿದ್ಧಾಂತಗಳಿದೆ. ಮಾತೃಪ್ರಧಾನ ಕುಟುಂಬ ಸಿದ್ಧಾಂತ, ಪಿತೃಪ್ರಧಾನ ಕುಟುಂಬ ಸಿದ್ಧಾಂತ. ಇಲ್ಲಿ ನಮಗೆ ಒಂದು ವೈಚಾರಿಕವಾದಂಥ ಸಂಘರ್ಷ ಏನಂತಂದರೆ, ಮಾತೃ ಮೊದಲು ಪಿತೃ ಮೊದಲು ಅಂತಕ್ಕಂಥದ್ದಲ್ಲ, ಆದರೆ ಜವಾಬ್ದಾರಿಗಳನ್ನು ತೆಗೆದುಕೊಳ್ತಕ್ಕಂಥದ್ರಲ್ಲಿ, ಅಂದರೆ ಬ್ಲಡ್ ರಿಲೇಷನ್ಶಿಪ್, ಅದರಿಂದ ರಕ್ತ ಸಂಬಂಧದ ಕಾರಣಗಳಿಂದನೂ ಕೂಡ ಅನೇಕ ರಾಜ್ಯಗಳು ಉಗಮವಾಗಿರ್ತಕ್ಕಂಥ ನಿದರ್ಶನಗಳು ನಮಗೆ ಅಧ್ಯಯನಕ್ಕೆ ಸಿಗ್ತಾ ಇದ್ದಾವೆ. ಹಾಗಾಗಿ ರಕ್ತ ಸಂಬಂಧ ಕಾರಣದಿಂದ ರಾಜ್ಯಗಳು ಉಗಮವಾಗಿದೆ ಅಂತಕ್ಕಂಥದ್ದು. ಮೂರನೇದಾಗಿ ರಿಲಿಜಿಯನ್, ಧರ್ಮ ಅಂತಕ್ಕಂಥದ್ದು ಭಾಳ ವಿಶಿಷ್ಟವಾದಂಥ ಒಂದು ಪರಿಕಲ್ಪನೆ. ಧರ್ಮ ಅಂತಕ್ಕಂಥ ಒಂದು ಕಲ್ಪನೆ ಅಂದರೆ, ಧರ್ಮ ಅಂದರೆ ಸತ್ಯವನ್ನು ಕಂಡುಹಿಡಿತಕ್ಕಂಥ ಒಂದು ಸಾಧನವಾಗಿ ಇವತ್ತು ಪ್ರಪಂಚದ ಇತಿಹಾಸವನ್ನು ನಾವು ಅಧ್ಯಯನ ಮಾಡಿದಾಗ ಧರ್ಮಾಧಾರಿತ ರಾಜ್ಯಗಳನ್ನು ನಾವು ಗುರುತಿಸ್ಬೋದು. ಮಧ್ಯಯುಗದ ಕಾಲದಲ್ಲಿ ಚರ್ಚ್ ರಾಜ್ಯಗಳು ಅಂಥೇಳಿ. ಈಗ ಇಂಗ್ಲೆಂಡ್ ರಾಷ್ಟ್ರನೂ ಕೂಡ ಧರ್ಮವನ್ನು ಪ್ರಚಾರ ಮಾಡಬೇಕು, ಧರ್ಮವನ್ನು ಬೆಳೆಸಬೇಕು ಅಂತಕ್ಕಂಥ ಮಹದಾಸೆಯಿಂದ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ, ಹಾಗಾಗಿ ಧರ್ಮ ಕಾರಣದಿಂದನೂ ಕೂಡ ರಾಜ್ಯಗಳು ಇವತ್ತು ಉಗಮವಾಗಿರ್ತಕ್ಕಂಥ ನಿದರ್ಶನಗಳು ನಮಗೆ ಸಿಗ್ತಾ ಇದ್ದಾವೆ. ಆನಂತರ ನಾಲ್ಕನೇದಾಗಿ ಶಕ್ತಿ ಅಥವಾ ಬಲ, ಅಂದರೆ ಶಕ್ತಿ ಆಧಾರದ ಮೇಲೆ ರಾಜ್ಯಗಳನ್ನು ಕಟ್ಟಿರ್ತಕ್ಕಂಥದ್ದನ್ನು ನಾವು ನಿದರ್ಶನಗಳನ್ನು ನೋಡ್ತೀವಿ, ಅಧ್ಯಯನ ಮಾಡಿದ್ದೀವಿ, ಮುಂದೆನೂ ಕೂಡ ಮಾಡ್ತಕ್ಕಂಥ ಒಂದು ಸಂದರ್ಭ. ಯಾಕಂದರೆ ನೋಡಿ, ಒಂದು ರಾಷ್ಟ್ರದ ಶಕ್ತಿ, ಒಂದು ರಾಷ್ಟ್ರದ ಬಲ, ಅದರ ಆಧಾರದ ಮೇಲೆ ಈಗ ಪ್ರಪಂಚದಲ್ಲೇ ಅನೇಕ ರಾಷ್ಟ್ರಗಳನ್ನು, ಅನೇಕ ದೇಶಗಳನ್ನು ಶಕ್ತಿಯ ಮೇಲೆ, ಬಲದ ಮೇಲೆ ನಿರ್ಧಾರ ಮಾಡಿರ್ತಕ್ಕಂಥ ನಿದರ್ಶನಗಳು ನಮಗೆ ಅಧ್ಯಯನಕ್ಕೆ ಸಿಗ್ತಾ ಹೋಗ್ತದೆ. ಯಾಕೆ ಅಂತಂದರೆ ಅನೇಕ ರಾಷ್ಟ್ರಗಳಲ್ಲಿ ನಾವು ನೋಡಿದಾಗ, ಈಗ ಪ್ರಥಮ ಜಗತ್ತಿನ ರಾಷ್ಟ್ರಗಳು, ದ್ವಿತೀಯ ಜಗತ್ತಿನ ರಾಷ್ಟ್ರಗಳು, ತೃತೀಯ ಜಗತ್ತಿನ ರಾಷ್ಟ್ರಗಳು ಅಂತಕ್ಕಂಥ ಒಂದು ಕಲ್ಪನೆಯನ್ನು ನಾವು ಅಧ್ಯಯನ ಮಾಡಿದಾಗ ಶಕ್ತಿ ಅಥವಾ ಬಲದ ಆಧಾರದ ಮೇಲೆ ರಾಜ್ಯಗಳನ್ನು ಅಥವಾ ರಾಷ್ಟ್ರಗಳನ್ನು ಅಥವಾ ರಾಷ್ಟ್ರಗಳ ಗುಂಪುಗಳನ್ನು ಮಾಡಿರ್ತಕ್ಕಂಥ ನಿದರ್ಶನಗಳು ನಮಗೆ ಅಧ್ಯಯನಕ್ಕೆ ಸಿಗ್ತಾ ಇದೆ. ಮತ್ತು ಐದನೇದಾಗಿ ಆರ್ಥಿಕ ಚಟುವಟಿಕೆಗಳ ಕಾರಣಗಳಿಂದ ರಾಜ್ಯಗಳು ಉಗಮವಾಗಿದೆ ಅಂತಕ್ಕಂಥದ್ದು. ಒಂದು ರಾಜ್ಯಕ್ಕೆ ಆರ್ಥಿಕ ಶಕ್ತಿ, ಸಾಮರ್ಥ್ಯ, ಅದರ ಒಂದು ಬೆಳವಣಿಗೆಯನ್ನು ಮುನ್ಸೂಚಿಸುವಂಥ, ಬೆಳವಣಿಗೆಯನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ಪರಿಕಲ್ಪನೆ ಇದು. ಹಾಗಾಗಿ ಆರ್ಥಿಕ ಚಟುವಟಿಕೆಗಳು ಕೂಡ ಜಗತ್ತಿನ ಅನೇಕ ರಾಷ್ಟ್ರಗಳ ಆರ್ಥಿಕ ಚಟುವಟಿಕೆಗಳ ಕಾರಣದಿಂದ ರಾಜ್ಯಗಳು ಉಗಮವಾಗಿರ್ತಕ್ಕಂಥ ನಿದರ್ಶನಗಳು ನಮಗೆ ಸಿಗ್ತಾ ಇದೆ. ಯಾಕಂದರೆ ನೋಡಿ, ಆರ್ಥಿಕ ಶಕ್ತಿ ಆ ರಾಷ್ಟ್ರದ ಸ್ಥಾನಮಾನವನ್ನು, ಆ ರಾಷ್ಟ್ರದ ಗೌರವವನ್ನು, ಆ ರಾಷ್ಟ್ರದ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅಂತಕ್ಕಂಥದ್ದು. ಹಾಗಾಗಿ ಆ ಆರ್ಥಿಕ ಚಟುವಟಿಕೆಗಳ ಕಾರಣದಿಂದ ನೋಡು ಅನೇಕ ರಾಜ್ಯಗಳು ಉಗಮವಾಗಿರ್ತಕ್ಕ. ಅದಕ್ಕೆ ಇವೆಲ್ಲ ಕಾರಣಗಳಿಂದ ತನ್ನಿಂದ ತಾನೇ ಯಾವ ದೇಶದ ಆರ್ಥಿಕ ಚಟುವಟಿಕೆಗಳು ಬೆಳವಣಿಗೆ ಆಗುತ್ತೆ ಅಂತಕ್ಕಂಥದ್ದು ನಿರಂತರವಾಗಿ ಬೆಳೆದು ಬರ್ತಕ್ಕಂಥ ಒಂದು ಪರಿಕಲ್ಪನೆ ಆಗಿದೆ. ಮತ್ತು ಮತ್ತೊಂದು ಪ್ರಮುಖವಾದಂಥ ಕಾರಣ ಏನಂತಂದರೆ ಪೊಲಿಟಿಕಲ್ ಕಾನ್ಸಿಸಿಯಸ್ನೆಸ್, ಅಂದರೆ ರಾಜಕೀಯ ಪ್ರಜ್ಞೆ ಕ್ರಮೇಣವಾಗಿ ಜನರಲ್ಲಿ, ಆಯಾ ದೇಶದಲ್ಲಿ ಅಂದರೆ ರಾಜಕೀಯ ಪ್ರಜ್ಞೆ ಬೆಳೆಯೋದಕ್ಕೆ ಪ್ರಾರಂಭವಾಯಿತು. ಈಗ ಉದಾಹರಣೆಗೆ ಗ್ರೀಕ್ ನಗರದಲ್ಲಿ ಅಥೆನ್ಸ್ ಮತ್ತು ಸ್ಪಾರ್ಟಾದಲ್ಲಿ ಒಂದು ರಾಜಕೀಯ ಪ್ರಜ್ಞೆ ಉಂಟಾದ ಪರಿಣಾಮವಾಗಿ ರಾಜ್ಯಶಾಸ್ತ್ರ ಅನ್ನುವಂಥ ಒಂದು ವಿಷಯವನ್ನೇ ಜಗತ್ತಿಗೆ ಬೆಳಕು ಬಂದಿರತಕ್ಕಂಥ ಒಂದು ಪರಿಕಲ್ಪನೆ ಆಗಿದೆ. ಹಾಗಾಗಿ ರಾಜಕೀಯ ಪ್ರಜ್ಞೆ ಕ್ರಮೇಣವಾಗಿ ರಾಜ್ಯ, ಸರ್ಕಾರ, ರಾಷ್ಟ್ರ, ಈ ಒಂದು ಅಂತಾರಾಷ್ಟ್ರ, ಇಂಥ ಎಲ್ಲ ಕಲ್ಪನೆಗಳು, ಅಂದರೆ ರಾಜ್ಯದ ಬಗ್ಗೆ ವಿಶೇಷವಾದಂಥ ಜ್ಞಾನವನ್ನು ಹೊಂದುವಂಥ, ವಿಶಿಷ್ಟವಾದಂಥ ಪರಿಕಲ್ಪನೆಯನ್ನು ಹೊಂದುವಂಥ ಒಂದು ಪ್ರಜ್ಞೆ ಜನರಲ್ಲಿ ಕ್ರಮೇಣವಾಗಿ ಬೆಳೆದು ಬಂದಂಥ ಸಂದರ್ಭದಲ್ಲಿ ಈ ರಾಜ್ಯ ಅಂತಕ್ಕಂಥದ್ದು ಬೆಳವಣಿಗೆ ಆಯಿತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗಾಗಿ ಈ ಎಲ್ಲ ಕಾರಣಗಳು ಒಟ್ಟಾರೆ ಈ 6 ಪ್ರಮುಖ ಕಾರಣಗಳಿಂದ, ಅದರ ಸಾಮಾಜಿಕ ಸಹಜ ಪ್ರವೃತ್ತಿ, ರಕ್ತ ಸಂಬಂಧ, ಧರ್ಮ, ಶಕ್ತಿ ಅಥವಾ ಬಲ, ಅದರ ಆರ್ಥಿಕ ಚಟುವಟಿಕೆಗಳು ಮತ್ತು ಆ ರಾಷ್ಟ್ರದಲ್ಲಿ ರಾಜಕೀಯ ಪ್ರಜ್ಞೆ, ಇವತ್ತಿಗೂ ಕೂಡ ನಾವು ತುಂಬ ಗೌರವಿಸುವಂಥ, ತುಂಬ ಮಹತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ರಾಜಕೀಯ ಪ್ರಜ್ಞೆಗಳು ಜಗತ್ತಿನಲ್ಲಿ ಇವತ್ತು ಬೆಳವಣಿಗೆ ಆಗ್ತಾ ಇದೆ. ಇವತ್ತು ಅಂದಿನ ಕಾಲದಲ್ಲಿ, ಗ್ರೀಕರ ಕಾಲದಲ್ಲಿ ಬೆಳೆದಂಥ ರಾಜಕೀಯ ಪ್ರಜ್ಞೆಯಿಂದ, ಅಂದರೆ ರಾಜ್ಯದ ಬಗ್ಗೆ, ರಾಜ್ಯ ನಮಗೋಸ್ಕರ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು, ನಾವು ರಾಜ್ಯಕ್ಕೋಸ್ಕರ ಏನಾದರೂ ಒಂದು ನಿರ್ದಿಷ್ಟವಾದಂಥ ನಿಖರವಾದಂಥ ಕೊಡುಗೆಯನ್ನು ಕೊಡಬಹುದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅನೇಕ ಆಯಾಮಗಳನ್ನು ನಾವು ಗಮನಿಸಿದಾಗ, ಅದರಿಂದ ರಾಜ್ಯ ಅಂತಕ್ಕಂಥದ್ದು ಇದು ದೇವರ ಸೃಷ್ಟಿಯೂ ಅಲ್ಲ, ಅಥವಾ ಹೋರಾಟದ ಫಲವೂ ಅಲ್ಲ, ಆಮೇಲೆ ಕುಟುಂಬದ ವಿಸ್ತರಣೆಯೂ ಅಲ್ಲ, ಆಮೇಲೆ ಸಾಮಾಜಿಕ ಒಪ್ಪಂದದ ಫಲವೂ ಅಲ್ಲ,
ಇದು ಐತಿಹಾಸಿಕವಾಗಿ ಅಂದರೆ ಆಯಾ ಕಾಲಘಟ್ಟದಿಂದ ಇತಿಹಾಸದಿಂದ ಹಂತ ಹಂತವಾಗಿ ಕ್ರಮಬದ್ಧವಾಗಿ ವಿಕಸನವಾದಂಥ ಒಂದು ಸಂಸ್ಥೆ ಅಂತಕ್ಕಂಥ ಒಂದು ವೈಚಾರಿಕ ವಿಚಾರವನ್ನು ಈ ಸಿದ್ಧಾಂತ ರಾಜ್ಯದ ಉಗಮದ ಬಗ್ಗೆ ಪ್ರತಿಪಾದನೆ ಮಾಡಿದೆ. ಹಾಗಾಗಿ ರಾಜ್ಯದ ಉಗಮದ ಸಿದ್ಧಾಂತಗಳಲ್ಲಿ ಭಾಳ ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥ ಒಂದು ಈ ಸಿದ್ಧಾಂತ ಐತಿಹಾಸಿಕ ಕ್ರಮ ವಿಕಾಸ ಸಿದ್ಧಾಂತ. ಹಾಗೆ ಈ ಐತಿಹಾಸಿಕ ಕ್ರಮ ವಿಕಾಸ ಸಿದ್ಧಾಂತದಿಂದ ಭಾಳಷ್ಟು ಅದರ ಗುಣಧರ್ಮಗಳನ್ನು ಅಧ್ಯಯನ ಮಾಡ್ಬೋದು ನಾವು. ಹಾಗೆ ಆಮೇಲೆ ಅದರ ವಿಶೇಷತೆ ಈ ಹಂತ ವಿದ್ಯಾರ್ಥಿಗಳಿಗೆ ಅಂದರೆ ಒಂದು ರಾಜ್ಯದ ಸಂಪೂರ್ಣವಾಗಿ ಅದರ ಉಗಮದ ವೈಚಾರಿಕ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ, ಅವುಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥ, ಅವುಗಳಲ್ಲಿ ಉಗಮದ ಸಿದ್ಧಾಂತಗಳು ಬರ್ತಕ್ಕಂಥ ಧರ್ಮ, ಅದರ ಸಹಜ ಪ್ರವೃತ್ತಿಗಳು, ಆನಂತರ ಅದರ ರಾಜ್ಯದ ಬಗ್ಗೆ ರಾಜಕೀಯ ಬದ್ಧ ಒಂದು ವಿಶೇಷವಾದಂಥ ಒಂದು ಕಳಕಳಿ, ಆಮೇಲೆ ಒಂದು ಪ್ರಜ್ಞೆ ಉಂಟಾಗ್ತಕ್ಕಂಥದ್ದು, ಜ್ಞಾನ ಉಂಟಾಗ್ತಕ್ಕಂಥ ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಈ ಒಂದು ಹಂತ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯುಕ್ತವಾದಂಥ ಒಂದು ಹಂತವಾಗಿದೆ. ಹಾಗಾಗಿ ಇಂಥ ಒಂದು ಹಂತಗಳನ್ನು ತಿಳ್ಕೊಳ್ಳೋದ್ರಿಂದ ರಾಜ್ಯದ ಬಗ್ಗೆ ಇರತಕ್ಕಂಥ ಒಂದು ಮಹತ್ವ, ಅದರ ಸಿದ್ಧಾಂತಗಳ ಅಂದರೆ ಒಂದು ರಾಜ್ಯಕ್ಕೆ ಸೈದ್ಧಾಂತಿಕ ತಳಹದಿಯನ್ನು, ಸೈದ್ಧಾಂತಿಕ ಮೂಲವನ್ನು ಕೊಡುಗೆ ಕೊಟ್ಟಂಥ ಈ ಎಲ್ಲ ಸಿದ್ಧಾಂತಗಳಿಂದ ರಾಜ್ಯ ಒಂದು ಉಗಮವಾಯಿತು ಅಂತಕ್ಕಂಥ, ಅದರಲ್ಲಿ ಐತಿಹಾಸಿಕ ಕ್ರಮ ವಿಕಾಸ ಸಿದ್ಧಾಂತ ಭಾಳ ಉಪಯುಕ್ತವಾದಂಥ ಸಿದ್ಧಾಂತ ಅಂತ ಹೇಳ್ತಾ, ಮತ್ತು ಈ ಒಂದು ಅಧ್ಯಾಯದಲ್ಲಿ, ಈ ಒಂದು ಹಂತದಲ್ಲಿ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾದಂಥ ಮಾಹಿತಿಗಳು ಈ ಐತಿಹಾಸಿಕ ಕ್ರಮ ವಿಕಾಸ ಸಿದ್ಧಾಂತದಿಂದ ಸಿಗುತ್ತೆ. ಅದನ್ನು ಇನ್ನೂ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು ಅದನ್ನು ಅಧ್ಯಯನ ಮಾಡೋದ್ರ ಮೂಲಕ ಈ ರಾಜ್ಯಕ್ಕೆ ಅಥವಾ ರಾಜ್ಯದ ಬೆಳವಣಿಗೆಗೆ, ರಾಜ್ಯದ ಕಾರ್ಯಗಳಿಗೆ ಮತ್ತಷ್ಟು ವೈಚಾರಿಕ ವಿಚಾರಗಳನ್ನು ನಾವು ಅಧ್ಯಯನ ಮಾಡೋದಕ್ಕೆ ಅನುಕೂಲವಾಗ್ತಕ್ಕಂಥ ಒಂದು ಪರಿಕಲ್ಪನೆಯ ಮೌಲ್ಯಗಳು ಈ ಒಂದು ರಾಜ್ಯದ ಉಗಮದ ಸಿದ್ಧಾಂತಗಳಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಈ ವಿಷಯಗಳನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಒಂದು ನಮ್ಮ ಇಲಾಖೆ ಅವಕಾಶ ಮಾಡಿಕೊಟ್ಟಿದೆ. ಆ ಇಲಾಖೆಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ.